ಹಾಯ್ ವೆಲ್ಕಮ್ ಟು ಡಿ ಸಿ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಪಾಪುನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಅಣ್ಣಮ್ಮ ದೇವಸ್ಥಾನಕ್ಕೆ. ಹುಟ್ಟಿರೋ ಎಲ್ಲ ಮಕ್ಕಳೂ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದೆ ಅಣ್ಣಮ್ಮ ದೇವಸ್ಥಾನಕ್ಕೆ. ಸೊ ನಮ್ಮ ಪಾಪುಗೆ 3 ಮಂತ್ಸ್ ಆಗಿತ್ತು. ಸೊ ಅದಕ್ಕೆ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಎಲ್ಲ ಹುಟ್ಟಿರೋ ಮಕ್ಕಳನ್ನು ಯಾಕೆ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅದೊಂಥರ ಅವರೇ ಮಕ್ಕಳ ತಾಯಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲನೂ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಫಸ್ಟು. ನಾವು ಅದಕ್ಕೆ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಒಳಗಡೆ ಕೊಟ್ಟಿದ್ವಿ ಪಾಪುನ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಂಗೆ ನೀವು ಹೋಟೆಲ್ ಹುಡ್ಕೋಣ ಅಂತ ಹೋಗ್ತಿದ್ವಿ. ಸೊ ಈ ಮೆಜೆಸ್ಟಿಕ್ಕಲ್ಲಿ ಎಲ್ಲ 11 o'clockಗೆ ಓಪನ್ ಆಗೋದಂದರು ನಮ್ಗೆ ಯಾವುದು ಸಿಗಲೇ ಇಲ್ಲ. ಅದು ಬೇರೆ 2 ಹೋಟೆಲ್ಗೆ ಹೋಗಿದ್ವಿ, ಎಲ್ಲ ಕ್ಲೋಸ್ ಆಗಿತ್ತು. ಓಪನ್ 11 o'clock ಅಂತ ಹೇಳ್ತಿದ್ರು. ಹಾಗೆ ಹೋಗ್ಬೇಕಾದ್ರೆ ಈ ಒಂದು ಕಾರ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಈ ವಿಡಿಯೋ ಮಾಡಿಕೊಂಡೆ. ಇದ್ರ ಹೆಸರು ಬಂದುಬಿಟ್ಟು ಪ್ರೀಮಿಯರ್ ಪದ್ಮಿನಿ ಅಂತ. ತುಂಬ ಹಳೆ ಕಾರ್ ಅನಿಸುತ್ತೆ ಇದು. ನಾನು ನೋಡೇ ಇರಲಿಲ್ಲ ಈ ಥರ ಕಾರ್ ನೋಡ್ಕೊಂಡು ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ನಮ್ಮ ಅಕ್ಕ ಹೋಟೆಲ್ ಹುಡುಕಿದ್ರು. ನನಗಂತೂ ಖುಷಿ ಆಗೋಯ್ತು. ಬೆಳಗ್ಗೆ ಯಾರೋ ಒಬ್ಬರು ಓಪನ್ ಮಾಡ್ಕೊಂಡಿದ್ದಾರಲ್ವ ಅಂತ. ನಾವು ಹೋಗಿದ ತಕ್ಷಣ ಆರ್ಡರ್ ಮಾಡಿದ್ದೆ ಕಾಲ್ ಸೂಪು, ಚಿಕನ್ ಗ್ರೇವಿ, ಇಡ್ಲಿ, ದೋಸೆ, ಬಿರಿಯಾನಿ ಹಾಗೂ ಕೈಮಾ ಗೊಜ್ಜು. ಕೈಮಾ ಅಂತೂ ಸಖತ್ತಾಗಿತ್ತು ತಿನ್ನೋದಕ್ಕೆ. ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್ ಇದು. ಮಿಲ್ಟ್ರಿ ಹೋಟೆಲ್ ಅಲ್ವಾ, ಸೊ ನಾಟಿ ಸ್ಟೈಲಲ್ಲಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಪ್ರತಿಯೊಂದು ಐಟಮು ಚೆನ್ನಾಗಿತ್ತು. ವೆಜ್ ಆಗಲಿ ನಾನ್ ವೆಜ್ ಆಗಲಿ ತಿಂದಮೇಲೆ ಇದಂತೂ ಮ್ಯಾಂಡೇಟ್ರಿ. ಸೊ ಇದು ಬಂದುಬಿಟ್ಟು ಶ್ರೀ ಮಾರುತಿ ಗೌಡಾಸ್ ಮಿಲ್ಟ್ರಿ ಹೋಟೆಲ್ ಅಂತ. ಅಣ್ಣಮ್ಮ ದೇವಸ್ಥಾನದ ಮುಂದೆ ರೈಟ್ ಸೈಡಲ್ಲೇ ಇದಿರೋದು. ಹಾಗೆ ನಾವು ಟಿಫನ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.